4 ಮರಿಗಳಿದಾವೆ ಇಲ್ಲಿ. ಎಷ್ಟು ಚಂದ ನೋಡಿ ಮಕ್ಳು. ನಾವ್ ಯಾರಂತಾನೆ ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡ್ತಾವ್ ನೋಡಿ. ಅವು ಕರೆದ ತಕ್ಷಣ ಬಂದ್ವು ನೋಡಿ. ಹಾಯ್ ಹೇಳಲ್ಲ ಎಲ್ಲರಿಗೂ. ಹಾಯ್ ಹೇಳು. ನಾನಿವತ್ತು ಗುಡ್ಗಲ್ ಆಗಿದ್ದೀನಿ. ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊಳಕ್ ಹೋಗ್ತಾ ಇದ್ದೀನಿ. ನಾನು ಗುಡ್ಗಲ್ ಅಂತ ಹೇಳು ಎಲ್ಲರಿಗೂ. ಹೇಳು. ಹಾಯ್ ಹೇಳು ಎಲ್ಲರಿಗೂ. ಗುಡ್ ಈವ್ನಿಂಗ್. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಕಚ್ಚು ಬಿಡ್ತೀನಿ ಅವಳ, ಕಚ್ಚು ಬಿಡ್ತೀನಿ ನಾನು. ಹ್ಞೂ ಮೂಗಲ್ಲಿ ಹ್ಞೂ ಅಂತಾಳೆ, ಬಾಯ್ ತೆಗಿಯಲ್ಲ. ಹೇಳಲಿ. ಹಾಯ್ ಹೇಳಿ ಎಲ್ಲರಿಗೂ. ಗುಡ್ಡ ನೀನು, ಗುಡ್ಗಲ್ಲ ನೀನು. ಎಷ್ಟು ತೀಟೆ ಮಗ ನೀನು ಮನೇಲಿ. ನಂಬರ್ 1 ತೀಟೆ ಹೆಂಗ್ಸು ನೀನು ಈ ಮನೇಲಿ. ನಂಬರ್ 1 ತೀಟೆ ಮಗಿದು. ನಾನು ಚುಚ್ಚಿ ಹಾಕ್ಸ್ಕೊಂಡ್ಬರ್ತೀನಿ. ನಾನು ಗುಡ್ಗಲ್ ಅಂತ ನಾನು ಚುಚ್ಚಿ ಹಾಕ್ಸ್ಕೊಬರ್ತೀನಿ. ಇದು ಒಂದು ಎಷ್ಟತಿ ಕುಕ್ಕು ಕುಕ್ಕರ್ ಅಂತ ಕಿಚನ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು ನೀನು. ಗುಡ್ಗಲ್ ಹೇಳು. ಗುಡ್ ನೋಡಿದ್ರೆ ಹೆಂಗ್ ಹೊಡಿತಾಳ ನನ್ನ. ಸ್ವಲ್ಪನೂ ಮರ್ಯಾದೆ ಕೊಡಲ್ಲ ನನಗೆ. ಸ್ಪೆಕ್ಸು ಮುರಿದಾಕ್ರೆ ನೀನ್ ಮೀಸೆ ಮಾರ್ಬಿಟ್ಟು ಸ್ಪೆಕ್ಸ್ ತಗೋತೀನಿ ನಾನು. ಸ್ಪೆಕ್ಸ್ ಬಿಚ್ಚಿದ್ರೆ ನೀನು ಕಡಲ್ಲ ನನಗೆ. ಹೇಳ್ತಾ ಇದೀನಿ ಕೇಳು ಗೊಂಬೆ. ಹೇಳು. ಬಿಡು ಸ್ಪೆಕ್ಸು. ಗುಡ್ಗಲ್ಲ ನೀನು. ಗುಡ್ಗಲ್ಲ ನೀನು ಅಂತೆ ಅಂತ ಅಂತ ಅಂತೆ. ತಿಕ್ಕೆ ಚುಚ್ಚಿ ಇದೆ ಇವತ್ತು ಮೇಡಮ್ಗೆ. ಸರಿ ಹೋಗಾಯ್ತು ಪಾ. ಹಟ್ಟು ಮಾರಿ ಥಿಂಗ್ಸು. ಹೋಯ್ತು. ಬಚ್ಬಿಟ್ಟು ಗೊಂಬೆ ಬ್ಯಾಡ್ ಗರ್ಲ್ ಅಂತ ಹೇಳ್ತೀನಿ ನಾನು ಗೊಂಬೆನ. ಗೊಂಬೆಗೆ ಇವತ್ತು ಬೂಸ್ಟರ್ ಡೋಸೇಜ್ ಇದೆ. ಸೊ ಅಯ್ಯಪ್ಪ, ನಾವು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹಂಗೆ ವಿಡಿಯೋ ಶುರು ಮಾಡ್ಬಿಟ್ಟೆ ನಾನು. ಸೊ ಏನು ಅಂದರೆ, ನಾನು ಗೊಂಬೆಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ. ಈ ಏಜಲ್ಲಿ ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಇಲ್ಲ ಅಂತ ಅಂದರೆ ಅವರಿಗೆ ಫಂಗಲ್ ಆಗುತ್ತೆ, ಚೆನ್ನಾಗಿ ಗ್ರೋ ಆಗಲ್ಲ, ಹೇರ್ ಫಾಲ್ ಆಗುತ್ತೆ, ಡುಮುಕಾಗಲ್ಲ, ಎಲ್ಲ 1000 ರೀಸನ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಏನು ಅಂತ ಅಂದರೆ, ಫಸ್ಟು ಡೋಸೇಜು ಅದಾದಮೇಲೆ 1 ತಿಂಗಳು ಗ್ಯಾಪಲ್ಲಿ ಇನ್ನೊಂದು ಡೋಸೇಜ್ ಹಾಕ್ತಾರೆ. ಸೊ ಅವಳಿಗೆ ಆಲ್ರೆಡಿ ನಾವು ವ್ಯಾಕ್ಸಿನು ಹೋದ ತಿಂಗಳು ಹಾಕ್ಸಿದ್ವಿ. ಇವಾಗ ಡುಮ್ಸಿಗೆ, ನಮ್ಮ ಡುಮ್ಸಿ ಗೊಂಬೆಗೆ ಇವತ್ತು ಇನ್ನೊಂದು ವ್ಯಾಕ್ಸಿನೇಷನ್ ಇದೆ. ಸೊ ಆಲ್ರೆಡಿ ರೇಬಿಸ್ ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ರೇಬಿಸ್ ಇಂಜೆಕ್ಷನ್ ಹಾಕಿದ್ದಾರೆ. ಸೊ ಇದ್ರ ಜೊತೆಗೆ ಇವಾಗ ಇನ್ನೊಂದು ಬೂಸ್ಟರ್ ಹಾಕ್ತಾರೆ. ಅಂದರೆ ಇದು 2 ಥರದ ಇಂಜೆಕ್ಷನ್ ಆಲ್ರೆಡಿ ಹಾಕಿದ್ದಾರೆ. ಇವತ್ತು ಇನ್ನೂ 2 ಥರದ ಇಂಜೆಕ್ಷನ್ ಹಾಕ್ತಾರೆ. ಸೊ ರೇಬಿಸ್ ಆಗೋಗ್ಬಿಡಿದೆ. ಡಿವಾರ್ಮಿಂಗು ಹಾಕ್ತಾರೆ. ಡಿವಾರ್ಮಿಂಗ್ ಏನಕ್ಕೆ ಅಂದರೆ ಉಳಿದ ಔಷಧಿ. ಅದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಇವಾಗ ಬಿಡ್ತಾಳೆ ಡುಮ್ಸಿ ಡುಮ್ಸಿ ಡುಮ್ಸಿ. ಸೊ ಉಳಿದ ಔಷಧಿನೂ ಹಾಕಿ ಜೊತೆಗೆ ವ್ಯಾಕ್ಸಿನೇಷನು ಹಾಕ್ತಾರೆ. ಇವತ್ತು ಹಾಕಲ್ಲ. ಆ ಫಸ್ಟ್ ಟೈಮ್ ಹೋದಾಗ್ಲೇ ಅವ್ರು ಆ್ಯಕ್ಚುಲಿ ಉಳಿದ ಔಷಧಿ ಹಾಕ್ಬಿಟ್ಟು ವ್ಯಾಕ್ಸಿನ್ ಹಾಕ್ಬಿಡ್ತಾರೆ. ಅದಾದಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ಉಳಿದ ಔಷಧಿ ನಾವೇ ಮನೇಲಿ ಹಾಕ್ಕೋಬೋದು. ನಾನು ಅದು ಹೆಂಗೆ ಏನು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡ್ಬಿಟ್ಟು ತೋರಿಸ್ಬಿಟ್ಟಿದ್ದೀನಿ. ಸೊ ಇವತ್ತು ನಮ್ಮ ಡುಮ್ಸಕ್ಕನಿಗೆ ವ್ಯಾಕ್ಸಿನ್ ಇದೆ. ಬನ್ನಿ ಹೋಗಿ ಹಾಕಿಸ್ಕೊಂಡು ಯಾವ ಹಾಸ್ಪಿಟಲ್ ಅಂತಾನು ತೋರಿಸ್ತೀನಿ. ಸೊ ಪೆಟ್ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಮನಿ ಮೇಡಮ್ ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಆರಾಮಾಗಿ ಕೂತ್ಕೊಳ್ಳಿ ಮೇಡಮ್. ಎಲ್ಲಿ ಮೇಡಮ್ ನಿಮ್ಮ ಬಾಲ? ಸರಿ ಕೂತ್ಕೊಳ್ಳಿ ಮೇಡಮ್. ಲೆಟ್ಸ್ ಗೋ. ಎಲ್ಲ ಕಡೆ ಗಾಳಿ ಆಡುತ್ತೆ ನೋಡಿ. ಎಲ್ಲ ಕಡೆ ಗಾಳಿ ಆಡತ್ತೆ, ಏನು ಭಯ ಇಲ್ಲ. ಅವಳ ಕೈಯೂ ಹಾಕ್ತಾಳೆ. ಇಲ್ಲಿ ನಮ್ಮ ಹತ್ರ ತೀಟೆ ಮಾಡ್ತಾನೇ ಇರ್ತಾಳೆ. ಇಲ್ಲಿ ನೋಡಿ, ಇಲ್ಲಿ ಗೊಂಬೆ ಇಲ್ಲಿ. ಹೋಗೋಣ ಚುಚ್ಚಿ ಹಾಕಿಸ್ಕೊಂಡು. 1 2 ಅಮ್ಮ ನನ್ ಮಗುಗೆ ಎತ್ಕೊಂಡಿರೋ ಮಾಡುತ್ತೆ. ಉಡ್ವಾಡ್ಸ್ಕೊಡ್ರಿ. ಮಗು ಅಳುತ್ತೆ ಇವತ್ತು. ಹೋಗೋಣ ನಡಿ. ಅಪ್ಪನ್ಗೆ ಹೇಳ್ಬಿಡು. ಅಪ್ಪನ್ಗೆ ಅಪ್ಪ ನೋಡಪ್ಪ ನಮ್ಗೆ ಚುಚ್ಚಿ ಹಾಕ್ತಾರೆ ಅಪ್ಪ ಡಾಕ್ಟ್ರು ಅಂತ ಹೇಳಿ. ಚುಚ್ಚಿ ಹಾಕ್ತಾರೆ ಅಪ್ಪ ಡಾಕ್ಟ್ರು, ಹಾಕಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳು. ಅಲ್ಲಿ ಕಾಪಾಡೋದು ಅಂದ್ರೆ ಯಾರು ಇಲ್ಲ ಕಾಪಾಡಕ್ಕೆ. ನಮ್ಮಪ್ಪ ಇನ್ನ ರೆಸ್ಟ್ ಮಾಡ್ತಾ ಇದಾರೆ. ಕೈ ನೋವು ಸ್ವಲ್ಪ ಪರವಾಗಿಲ್ಲ ಅನ್ನಪ್ಪ. ಈಗ ನೋವಂತೆ, ಇನ್ನ ಟೈಮ್ ಬೇಕು, ತಿಂಗಳನ್ಗಟ್ಲೆ ಬೇಕು ಸುಧಾರಿಸ್ಕೊಳಕ್ಕೆ. ಸೊ ರೆಸ್ಟಲ್ಲಿ ಇದ್ದಾರೆ. ನಾವಿವಾಗ ಚುಚ್ಚಿ ಹಾಕ್ಸ್ಕೊಂಬರೋಣ. ಬಂಗಾರಕ್ಕೆ ತಿಕ್ಕಿ ಚುಚ್ಚಿ ಇವತ್ತು. ಗೊಂಬೆ ಬಾಯ್ ಗೊಂಬೆ. ನಾನು ತುಂಬ ಸತಿ ವಿಡಿಯೋಸಲ್ಲಿ ರಿಪೀಟ್ ಮಾಡಿದ್ದೀನಿ. ಇದು
ಗೌರ್ಮೆಂಟ್ ಹಾಸ್ಪಿಟಲ್ಲು, ಮೈಸೂರು ರಸ್ತೆ ಅಥವಾ ಚಾಮರಾಜಪೇಟೆ ವಿನಾಯಕ ಥಿಯೇಟರ್ ಹತ್ರ ಬರುತ್ತೆ. ಓಕೆನಾ? ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಬಸ್ ಸ್ಟ್ಯಾಂಡ್ ಎದುರುಗಡೆನೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು. ಇಲ್ಲಿ ನಾಯಿ, ಬೆಕ್ಕು, ಕೋಳಿ, ಕುರಿ, ಮೇಕೆ ಎಲ್ಲ ಬರ್ತವೆ. ಚೆನ್ನಾಗಿದೆ, ಕೈಗುಣ ಚೆನ್ನಾಗಿದೆ ಡಾಕ್ಟರ್ದು. ಸೊ ನಾವು ಎವ್ರಿ ಟೈಮ್ ಇಲ್ಲೇ ವ್ಯಾಕ್ಸಿನೇಷನ್ ಹಾಕ್ಸೋದು. ಅನ್ಲೆಸ್ ಅಂಡ್ ಅಂಟಿಲ್ ಫ್ರ್ಯಾಕ್ಚರು ತುಂಬ ಎಮರ್ಜೆನ್ಸಿ ಅಂದರೆ ಹೆಬ್ಬಾಳಿಗೆ ಹೋಗ್ತೀವಿ. ಬಟ್ ನಾರ್ಮಲ್ ಆಗಿ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಫಸ್ಟ್ ಏಡ್ಗಳಾಗಿರ್ಬೋದು ನಾವು ಇಲ್ಲಿಗೆ ಬರೋದು. ನಮ್ಮ ಮನೆಗೂ ಹತ್ರ ಇದೆ. ಸೊ ಇದು ಅಲ್ಲಲ್ಲಲ್ಲಲ್ಲ ಸೊ ಕ್ಯೂಟ್. 4 ಮರಿಗಳಿದಾವೆ ಇಲ್ಲಿ. ಎಷ್ಟು ಚಂದ ನೋಡಿ ಮಕ್ಳು. ನಾವು ಯಾರಂತಾನೆ ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡ್ತೇವೆ ನೋಡಿ. ಅವು ಕರೆದ ತಕ್ಷಣ ಬಂದ್ವು ನೋಡಿ. ಏನ್ ಬಂಗಾರಗಳ, ನೀವೆಲ್ಲ ಮಮ್ಮ ತಿಂದಿದ್ದೀರಾ ಅಂತ ಗೊತ್ತು ನನಗೆ. ಏನು ಏನು ಕದಮ್ಮ? ಜಂಪಂಗ ಜಂಪು ಜಂಪು ಸೊ ಕ್ಯೂಟ್. ಎಲ್ಲಿ ಇನ್ನೊಂದು ನಿಮ್ಮ ಫ್ರೆಂಡು? ಇನ್ನೊಂದು ಇತ್ತಲ್ಲ ಬ್ಲ್ಯಾಕ್ ಅಲ್ಲಿ. ಆಯ್ತು. ಖುಷಿ ನೋಡಿ, ಖುಷಿ ಅವಕ್ಕೆ. ಸರಿ ಆಯ್ತು ಮಕ್ಳ. ಕಾಲೆಲ್ಲ ಕಚ್ಚಂಗಿಲ್ಲ, ಒದಿತೀನಿ ಕಚ್ಚಿದ್ರೆ. ನಮ್ ಗೊಂಬೆ ಇನ್ನ ಬಂದಿಲ್ಲ, ಹೋಗಿದ್ದಾಳೆ. ವೆಯ್ಟ್ ಮಾಡ್ದಾ, ನಾನು ನಾಯಿ ಜೊತೆ ಆಟ ಆಡ್ತಾ ಇದ್ದೀನಿ. ಕ್ಯೂಟ್. ನಮ್ಮ ಗೊಂಬೆ ಮೇಡಮ್ ಅವ್ರದ್ದು ಆಯ್ತು. ಗುಡ್ಗಲಾಗಿದ್ದಾಳ ಅವಳು. ಚೆನ್ನಾಗಿದ್ದಾಳೆ. ನಿಮ್ಮ ಹುಡುಗಿ ನಮಗೆ ಕೊಡಿದ್ರು. ಮೂತಿ ಯಾಕೆ ಹಂಗೆ? ಹೋಗಮ್ಮ, ಬೇಜಾರು. 2 ಇಂಜೆಕ್ಷನ್ ಹಾಕಿದ್ರು, ಡಿವಾರ್ಮಿಂಗ್ ಹಾಕಿದ್ರು. ಹಾಕಿದ್ರೆ ಡಿವಾರ್ಮಿಂಗು ಹಾಕಿದ್ರು. ಅಲ್ಲಿ ನೋಡಲ್ಲಿ ಇಷ್ಟ ಇಲ್ಲ ಅಂತೆ. ಡಾಕ್ಟರ್ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬರ್ಬೇಕು ನೀನು ಅಂತ. ಇಯರ್ ಬೇಡ ಅಂತ ಹೇಳಿದ್ದಾರೆ. ಡುಮ್ಸಿ ಆಗಿದ್ದಾಳೆ ಅಂತ ಹೇಳ್ದ. ಕೊಡಿ ಅಂದ್ರು. ಇಷ್ಟು ಚೆನ್ನಾಗಿದ್ದಾಳೆ, ಕೊಡಿ. ಯಾರು ಡಾಕ್ಟರ್ ಕೇಳಿದ್ರ ಕೊಡಿ ಅಂತ? ಹೊಸ ಡಾಕ್ಟರ್ ಬಂದಿದ್ದಾರೆ, ಕೊಡ್ತೀರಾ ನಮ್ಗೆ ಕೊಡಿ ಅಂದ್ರು. ಇಲ್ಲ, ನಮ್ಮನೆ ಹುಡುಗಿ ಎಂದೆ. ಚೆನ್ನಾಗಿದ್ದಾಳೆ. ಎಷ್ಟು ತಿಂಗಳು ಅಂದ್ರೆ ನಮ್ ಫಾಲೋವರ್ಸ್ ಇಬ್ರು ಇದ್ದಾರೆ. ಖುಷಿ ಬಂದ್ಬಿಡ್ತು ಎಲ್ಲರಿಗೂ. ಅಯ್ಯೋ ನಮ್ ಗೊಂಬೆ ಬಂದ್ಬಿಟ್ಟಿದ್ದಾಳೆ ಆಸ್ಪತ್ರೆಗೆ ಅಂತ. ವ್ಯಾಕ್ಸಿನೇಷನ್ ಆಯ್ತು. ಇನ್ನ ನೆಕ್ಸ್ಟ್ ಇಯರ್ಗೆ ಆನ್ಯುವಲ್ ವ್ಯಾಕ್ಸಿನೇಷನ್ ಒಳಗಿನ್ನ ಅಯ್ಯಲ್ಲ ಅಂದಮ್ಮ ಏನ ಒಂಚೂರು ಅಳ್ಳಿಲ್ಲ ಮಗನೆ. ಅವಳು ಗುಡ್ಗಲ್ ಅವಳು. ವೆರಿ ಗುಡ್ ಅಂದ್ರೆ ಎಲ್ಲಾರು ಅವಳನ್ನ ನಮ್ ಗೊಂಬೆ ಅಂದ್ರೆ. ಒಂದು ನಿಮಿಷ. ಸೊ ನಮ್ ಗೊಂಬೆಗೆ ವ್ಯಾಕ್ಸಿನೇಷನ್ ಇಸ್ ಡನ್. ಇನ್ನು ಮುಂದಿನ ವರ್ಷನೇ ಅವಳಿಗೆ ವ್ಯಾಕ್ಸಿನೇಷನ್. ಅತ್ಲಮ್ಮ ಅಳ್ಳಿಲ್ಲ, ಅದಕ್ಕೆ ಅವ್ರು ಡಾಕ್ಟರ್ ನಂಗೆ ಕೊಡಿ ಅಂದ್ರು ಮಗುನ. ಹೌದಾ ಬಂಗಾರ? ಹಾಕೊಳ್ತೀನಿ, ಕೊಡಿ ನಮ್ಮ ಮನೆಗೆ ಅಂದ್ರು. ಹೌದಾ ಬಂಗಾರ? ಗುಡ್ಡ ಬಂಗಾರ ನೀನು. ಮುತಿ ಯಾಕೆ ಅಮ್ಮನ ಹತ್ರ ಹಂಗ್ ಬಚ್ಚಿಕೊಂಡ್ ಕೂತಿದ್ಯ ನೀನು? ಅಮ್ಮ ಕುಂಡಿಗೆ ಹಾಕ್ಬಿಟ್ರ ನನ್ ಚಿಕ್ಕ ಕುಂಡಿಗೆ. ನನ್ ಚಿಕ್ಕ ಕುಂಡಿಗೋ ಚುಚ್ಚಿ ಹೋಗ್ಬಿಟ್ರವ. ಸಾರಿವ, ಬೇಜಾರ್ ಮಾಡ್ಕೋಬೇಡ. ನೀನು ಡುಮ್ಮಿ ಆಗಿದ್ಯಲ್ಲ, ಇನ್ನೂ ಸ್ವಲ್ಪ ಡುಮ್ಮಿ ಆಗು ಅಂತ ಹಾಕ್ಸಿರೋದು ನಾನು. ವ್ಯಾಕ್ಸಿನ್ ಬೂಸ್ಟರ್ ಡನ್. ನೆಕ್ಸ್ಟ್ ಇಯರ್ಗೆ ವಿ ವಿಲ್ ಮೀಟ್ ಇನ್ ಜೂನ್. ಹೋಗೋಣ ಮನೆಗೆ. ಇವಳಷ್ಟು ಸೈಜ್ ಇದೆ ಅಲ್ಲಿ, ಗೊತ್ತೇ ಇಲ್ವಂತೆ. ಪ್ರೆಗ್ನೆಂಟ್ ಡೆಲಿವರಿ ಆಯ್ತಂತೆ. ಅದನ್ನ ಹೇಳಕ್ ಬಂದಿದ್ದಾರೆ. ಮೇಡಮ್ ಇಷ್ಟ ಇದೆಯಲ್ಲ ನಮ್ಗೆ, ಇದಕ್ಕಿಂತ ಸಣ್ಣ ಮೇಟ್ ಆಗಿರೋದೇ ಗೊತ್ತಿಲ್ಲ. ಮಕ್ಳು ಹಾಕ್ಬಿಟ್ಟಿವೆ, 4 ಮರಿ ಹಾಕಿವೆ. ಇವಾಗ ಮಳೆಗಾಲದಲ್ಲಿ ಶೀತ ಜಾಸ್ತಿ ಆಗುತ್ತೆ. ಸೊ ಇದು ಐ ಡ್ರಾಪ್ಸ್, ಇಯರ್ ಡ್ರಾಪ್ಸ್ 2 in 1 ಬರ್ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ. ಸೊ ಸ್ವಲ್ಪ ಶೀತಗಾಲ ಶುರುವಾದ್ರೆ ಇವ್ರಿಗೆ ಕಿವಿಯಲ್ಲಿ ನೀರ್ ಸೇರ್ಕೊಳಕ್ ಶುರುವಾಗುತ್ತೆ. ಕಣ್ಣು ಹಂಗೆ ಆಗುತ್ತೆ, ಅದಕ್ಕೋಸ್ಕರ ಲೆಟ್ಸ್ ಗೋ. ಸರಿ ಬಾ ಗೊಂಬೆ, ನಡಿ ಕಂದಮ್ಮ, ಹೋಗೋಣ ಮನೆಗೆ. ಲೆಲ್ಲ ಆಯ್ತಲ್ಲ. ಸರಿ ಆಯ್ತು, ಬಾ, ಬೇಜಾರ್ ಮಾಡ್ಕೊಳ್ಳೋದು ಯಾಕೆ? ಮಗುಗೇನೋ ತಿಂಡಿ ಕೊಡೆ. ಮನೆ ಹೋದ್ಮೇಲೆ ಇಲಿ ಕೊಡೆ ಅವಳದು. ಇಲಿ ಕೊಡೆ ನನ್ನ ಮಗುಗೆ. ಪಿಂಕಿ ಸಿರಪ್ ಕೊಟ್ಟಿದ್ದಾರೆ ಇವತ್ತು, ಡಿವಾರ್ಮಿಂಗ್. ಅವತ್ತು ಹಾಕಿ ಇವತ್ತು ಹಾಕಿದ್ರ? ಹಾಕಿರ್ಲಿಲ್ವಾ ಅವತ್ತು? ಹಾಕಿದ್ವಿ ಅಂತ ಹೇಳಿದ್ವಲ್ಲ. ಸರಿ ಹೋಗೋಣ. ಇವತ್ತು ಹಾಕಿ ಅಂದ್ರು. ಸರಿ ಹೋಗೋಣ ನಡಿ. ಚೆನ್ನಾಗ್ ಆಗ್ತಾಳೆ ಅಂದ್ರು. ಡುಮ್ಮಿ ಆಗಿದ್ದಾಳೆ ಅಂತ ಹೇಳ್ಬೇಕು. ಇನ್ನು ಡಾಕ್ಟರ್ ಬೇಕಂತೆ ಕಂದ ಮಗು. ಹೊಡಲ್ಲ ಅಂದೆ ನಾನು. ನಮ್ಮನೆ ಕೂಸು ಅಂದೆ. 950 ತಗೊಂಡ್ರಮ್ಮ. 950 ಲಾಸ್ಟ್ ಟೈಮ್ ತಾನೇ ಸೇಮ್ 950 ತಗೊಂಡು. ಓಕೆ. ಸೊ ಆಲ್ಮೋಸ್ಟ್ 2,000 ರೂಪಾಯಿ ಇಡಬೇಕು ಒಂದು ವ್ಯಾಕ್ಸಿನೇಷನ್, ಒಂದು ವ್ಯಾಕ್ಸಿನ್ ಬೂಸ್ಟರ್ಗೆ. ಪೆಟ್ರೋಲ್ ಹಾಕೊಂಡ್ ಬರ್ಬೇಕು ಗಾಡಿಲಿ. 2,000 ರೂಪಾಯಿ ಇಡಬೇಕು. ಆಗ್ಲಿ ಪರವಾಗಿಲ್ಲ ಬಿಡು. ನಮ್ಮನೆ ಮಕ್ಳಿಗೆ ಏನಂತೆ ಖರ್ಚು ಮಾಡಕ್ಕೆ, ಸಂತೋಷ ಖರ್ಚು ಮಾಡೋಣ. ಆರೋಗ್ಯವಾಗಿದ್ರೆ ಸರಿ. ಯಾಕಂದ್ರೆ ಯಾವ ಕಾಯಿಲೆಗಳು ಬರಲ್ಲ. ಮೇನ್ ಈ ತರ ಹಾಕಿಸ್ಬೇಕು ಮಕ್ಳಿಗೆ. ಇನ್ನು 1 ವರ್ಷ, 1 ತಿಂಗಳು ಗ್ಯಾಪಲ್ಲಿ 2 ಹಾಕ್ಸಿದ್ವಿ. 1 ಇಯರ್ ತನಕ ಯಾವುದೂ ಇಲ್ಲ. ಚೆನ್ನಾಗಾಗ್ಲಿ. ಡಾಕ್ಟರ್ಸ್ ಕೈ ಮುಟ್ಟಿದ್ದಮ್ಮ, ತುಂಬಾ ಚೆನ್ನಾಗಾಗುತ್ತೆ. ಪಾಪ ಯಾರಿಗೂ ಏನೋ ತೊಂದರೆ ಆಗಿದೆ. ನೀನ್ ಏನ್ ತೊಂದ್ರೆ ಅಲ್ಲ ಅವ್ಳಿಗೆ. ಇವಾಗ ಕೋಪ ಬಂದಿದೆ. ಕೋಪ ಬಂದ್ಬಿಟ್ಟಿದೆ. ಆಯ್ತು, ಅವಳ ಮಗುಗೆ ಏನೋ ತಿಂಡಿ ತೆಕ್ಕೊಡ. ನಡಿ ಹೋಗೋಣ. ಇಲಿ ತಕ್ಕೊಡ್ತೀವಿ ಹೋಗಮ್ಮ. ಇಲಿ ತೆಕ್ಕೊಡ ಮಗುಗೆ. ಇನ್ನೊಂದು 4 ಇಲಿ ರೋಡಲ್ಲಿ ಸಿಗ್ತಿದೆ. ಇಲಿ ಹಿಡ್ಕೊಂಬರ. ನಮ್ಮ ವ್ಯಾಕ್ಸಿನೇಷನ್ ಕತೆ ಆಕ್ಚುಲಿ 3 ತಿಂಗಳಾದ್ಮೇಲೆ ವ್ಯಾಕ್ಸಿನೇಷನ್ ಹಾಕ್ಸೋದು ನಾವು.
ಯೂಶಲಿ ಡಾಕ್ಟರ್ ಏನು ಹೇಳ್ತಾರೆ 45 ಡೇಸ್ಗೆ ಹಾಕ್ಸಿ ಅಂತ ಹೇಳ್ತಾರೆ. ಬಟ್ ಏನಂದರೆ ರೇಬಿಸ್ ಎಲ್ಲ ಹಾಕ್ತಾರೆ, ತುಂಬ ಜಾಸ್ತಿ ಡೋಸೇಜ್ ಇರುತ್ತೆ, ಆ ಎಳೆ ಕಂದಗಳಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಬಿಕಾಸ್ ನಮ್ಮ ಫ್ರೆಂಡ್ ಮನೇಲಿ 45 ಡೇಸ್ಗೆಲ್ಲ ಹಾಕ್ಸಿ ರೇಬಿಸ್ ಎಲ್ಲ ಹಾಕ್ಸ್ಬಿಟ್ಟು ಸತ್ತೋಗ್ಬಿಡ್ತು. ಅದಕ್ಕೆ ನಾವೇನು ಹೇಳಿ 3 ಮಂತ್ಸ್ ಆದಮೇಲೆ ಹಾಕ್ಸಿ. ಅವಾಗ ಅವರು ಎಲ್ಲ ಫುಡ್ಡೆಲ್ಲ ತಿಂತಾ ಇರ್ತಾರೆ, ನೀಟಾಗಿರ್ತಾರೆ, ಕ್ಲೀನಾಗಿರ್ತಾರೆ, ಸ್ವಲ್ಪ ಬಾಡಿನೂ ಬೆಳೆದಿರುತ್ತೆ. ಸೊ 3 ಮಂತ್ಸ್ ಹಾಕ್ಸಿದ್ರೆ ನೀವು ಅವರು ಸಸ್ಟೈನ್ ಆಗ್ತಾರೆ, ಚೆನ್ನಾಗಿ ಆಗ್ತಾರೆ, ಇನ್ನೂ ಹೆಲ್ದಿಯಾಗಿ ಆಗ್ತಾರೆ. ಗ್ರೋಯಿಂಗ್ ಏಜ್ ಅಲ್ವಾ. ಸೊ ಇದು ಫಸ್ಟ್ ಸ್ಟಾರ್ಟಿಂಗ್ ಹಾಕಿಸ್ತಾ ಇರೋದು 3 ಮಂತ್ಸ್ ಆದಮೇಲೆ ಒಂದು ಇಂಜೆಕ್ಷನ್ ಹಾಕಿಸ್ಬೇಕು, 1 ತಿಂಗಳು ಬಿಟ್ಟು ಬೂಸ್ಟರ್ನ ಹಾಕ್ತಾರೆ. ಅದಾದಮೇಲೆ ವರ್ಷಕ್ಕೆ ಒಂದ್ಸಲ ಈ ವ್ಯಾಕ್ಸಿನೇಷನ್ ಬರುತ್ತೆ ಅಷ್ಟೇ. ಸೊ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಿಮ್ಗೆ ಒಂದು 2,000 ರೂಪಾಯಿ ಖರ್ಚು ಬೀಳುತ್ತೆ, ಆಮೇಲೆ ನಿಮಗೆ 1,000 ರೂಪಾಯಿ ಖರ್ಚು ಬೀಳುತ್ತೆ ಅಷ್ಟೇ. ಯಾಕಂದರೆ ಅವರು ಹೇರ್ ಫಾಲ್ ಆದರೆ ಮತ್ತು ಏನಾದರೂ ಫಂಗಲ್ಲು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದು, ಆಮೇಲೆ ಆಟಾಡ್ತಾ ನಮ್ಗಳಿಗೆ ಖರ್ಚು ಬಿಡ್ತಾರೆ. ಸೊ ಅದು ನಮಗೂ ಎಫೆಕ್ಟ್ ಆಗಬಾರ್ದು, ಅವ್ರಿಗೂ ಎಫೆಕ್ಟ್ ಆಗಬಾರ್ದು ಅಂದರೆ ಈ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಒಳ್ಳೆ ಗ್ರೋತ್ ಆಗ್ತಾರೆ. ಸೊ ನಾವು ಹಾಕ್ಸಿದ್ದು ಮೈಸೂರು ಸರ್ಕಲ್ ಹತ್ರ ವಿನಾಯಕ ಥಿಯೇಟರ್ ಇದೆ, ಮೈಸೂರು ಸರ್ಕಲ್ಲು ಟುವರ್ಡ್ಸ್ KR ಮಾರ್ಕೆಟ್ಗೆ ಹೋಗೋ ರೋಡ್. ಅದು ನಿಮಗೆ ಲೆಫ್ಟ್ ಸೈಡಲ್ಲೇ ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ ಸಿಗುತ್ತೆ. ಇಲ್ಲಿ ನಿಮಗೆ ನೀಟಾಗಿ ಅಫೋರ್ಡಬಲ್ ಪ್ರೈಸಸಲ್ಲಿ ಮಾಡಿ ಕೊಡ್ತಾರೆ. ಸೊ ನೀವು ಪ್ರೈವೇಟಲ್ಲಿ ಹಾಕ್ಸಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಗೌರ್ಮೆಂಟಲ್ಲಿ ನೀಟಾಗಿ ಕ್ಲೀನಾಗಿ ಹಾಕೊಡ್ತಾರೆ, ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೂರಿಸಿ ಮಕ್ಕಳನ್ನ ಇಂಜೆಕ್ಷನ್ ಹಾಕಿ ಡಿವಾರ್ಮಿಂಗ್ ಹಾಕಿ ಕಳಿಸ್ಕೊಡ್ತಾರೆ. ಸೊ ಡಿವಾರ್ಮಿಂಗ್ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ವ್ಯಾಕ್ಸಿನೇಷನ್ 900, ಸೊ ಅಲ್ಲಿಗೆ 950 ರೂಪಾಯಿ ಬಿಲ್ ಆಯಿತು. ಸೊ ಇದಿಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಹಸು, ದನ, ಕರು ಎಲ್ಲ ಪ್ರಾಣಿಗಳಿಗೂ ಟ್ರೀಟ್ ಮಾಡ್ತಾರಲ್ಲ, ಎಲ್ಲ ಪ್ರಾಣಿಗಳಿಗೂ ಟ್ರೀಟ್ ಮಾಡ್ತಾರೆ. ಸೊ ನೀವು ನಾಯಿ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂದ್ರೆ ಹೋಗ್ಬೋದು. ಬಟ್ ಪ್ರೈಸಿಂಗ್ ನನಗೆ ಗೊತ್ತಿಲ್ಲ ನಾಯಿ ವ್ಯಾಕ್ಸಿನ್ ಏನು ಚಾರ್ಜ್ ಮಾಡ್ತಾರೆ ಅಂತ. ಬಟ್ ಬೆಕ್ಕಿಗೆ ಇಷ್ಟಿದೆ. ಸೊ ಮಾಡಿಸ್ಕೊಳ್ಳಿ. ಪ್ರಾಣಿ ಪ್ರಿಯರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಗೊತ್ತಾಗುತ್ತೆ. ಪೀಸ್.